ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು 54 ಪ್ರಶ್ನೆಗಳವರೆಗೆ IAS ಪ್ರಿಲಿಮ್ಸ್ನ ಕ್ವಶನ್ಸ್ಗಳನ್ನು ಇನ್ ಡೀಟೇಲ್ ಆಗಿ ಕನ್ನಡದಲ್ಲಿ ಅನಾಲಿಸಿಸ್ ಮಾಡಿದ್ದೆ, ವಿಶ್ಲೇಷಣೆಯನ್ನು ಮಾಡಿದ್ದೆ. ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ಖಂಡಿತ ಈ ರೀತಿಯಾಗಿ ನಾನು ಕ್ವಶನ್ ಪೇಪರ್ಗಳನ್ನು ಇನ್ ಡೀಟೇಲಾಗಿ ಡೆಪ್ತಾಗಿ ಅನಾಲಿಸಿಸ್ ಮಾಡ್ತಿರೋ ಉದ್ದೇಶ ನಾನು ಪದೇ ಹೇಳಲ್ಲ. ಖಂಡಿತ ಒಂದು ಎಕ್ಸಾಮ್ ಆಸ್ಪರೆಂಟ್ಸ್ಗಳಿಗೆ ಕ್ವಶನ್ಸ್ಗಳ ಒಂದು ಡೆಪ್ತ್ ಹಾಗೂ ಅದರ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೋಸ್ಕರ ಈ ರೀತಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ಓಕೆ, ಖಂಡಿತ ನನ್ನ ವೀಡಿಯೋ ನೋಡುವಾಗ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪರೆಂಟ್ಸ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಂಡ್ರೆ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾನು IAS ಪ್ರಿಲಿಮ್ಸ್ನ A ಸೀರೀಸ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ದೀನಿ. ಇದು 55ನೇ ಪ್ರಶ್ನೆ. ಏನಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಪ್ರಾವಿಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟೇಟೆಡ್ ಅಂಡರ್. ಆಲ್ಮೋಸ್ಟ್ ಕಳೆದ ಈ ವಿಡಿಯೋದಲ್ಲಿ ಪೊಲಿಟಿ ಕ್ವಶನ್ಸ್ಗಳೇ ಬಂದಿದೆ. ಸೊ ಪೊಲಿಟಿ ವೆರಿ ಗುಡ್ ಕಾನ್ಸೆಪ್ಟ್ ಇನ್ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ. ಸೊ ಇದು ಕಾನ್ಸೆಪ್ಟ್ಗಳು ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲ ಕ್ವಶನ್ಸ್ಗಳನ್ನ ನಾವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ. ಸೊ ಇದು ಸಹ ಪೊಲಿಟಿ ಕ್ವಶನ್ನೇ. ಓಕೆ, ಏನಿದೆ, ಪ್ರಾವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟೇಟೆಡ್ ಅಂಡರ್ ಅಂತೇಳಿ ಒಂದು ಸಪ್ರೇಷನ್ ಆಫ್ ಜುಡಿಷರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಇನ್ ದ ಪಬ್ಲಿಕ್ ಸರ್ವಿಸ್ ಆಫ್ ದ ಸ್ಟೇಟು. ಇದು ಸ್ಟೇಟೆಡ್ ಅಂಡರ್ ಬರೋದು ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ. ಸೆಕೆಂಡ್, ವ್ಯಾಲ್ಯೂಯಿಂಗ್ ಆ್ಯಂಡ್ ಪ್ರಿಸರ್ವಿಂಗ್ ಆಫ್ ದ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರು, ದ ಫಂಡಮೆಂಟಲ್ ಡ್ಯೂಟೀಸು. ನೆಕ್ಸ್ಟ್, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ 14 years ಇನ್ ಫ್ಯಾಕ್ಟ್ರೀಸು. ಇದರ ಸ್ಟೇಟೆಡ್ ಅಂಡರ್ ದ ಫಂಡಮೆಂಟಲ್ ರೈಟ್ಸ್ ಅಂತೇಳಿ. ಓಕೆ, ಈ ಪೇರ್ಗಳಲ್ಲಿ ಎಷ್ಟು ಪೇರ್ಗಳು ಸರಿ ಇದ್ದಾವೆ ಅಂತ ನೋಡ್ತಾ ಹೋಗೋಣ. ಸೊ ಕೆಲವು ಪ್ರಾವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೊಟ್ಬಿಟ್ಟು ಅವು ಯಾವ ಸ್ಟೇಟ್ ಅಂಡರಲ್ಲಿ ಬರ್ತವೆ ಅಂತ ಕೊಟ್ಟಿದ್ದಾರೆ. ಅವು ಕೊಟ್ಟಿರೋ ಸ್ಟೇಟೆಡ್ ಅಂಡರು ಹಾಗೆಯೇ ಪ್ರಾವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎರಡು ಸರಿಯಾದ ರೀತಿ ಜೋಡಿ ಮ್ಯಾಚ್ ಆಗ್ತವೆ. ಮ್ಯಾಚ್ ಆದರೆ ಎಷ್ಟು ಜೋಡಿಗಳು ಮ್ಯಾಚ್ ಆಗ್ತವೆ ಅನ್ನೋದನ್ನು ಈ ಕ್ವಶನಲ್ಲಿ ನಾವು ಹೇಳಬೇಕಾಗಿದೆ. ಓಕೆ, ಸೊ ಖಂಡಿತವಾಗಿ ಈ ಪೇರ್ಗಳು ನೋಡುವಾಗ ನಾನು ಎಕ್ಸ್ಪ್ಲೇನ್ ಮಾಡುವಾಗ ನೋಡೋದಾದರೆ ಕೊಟ್ಟಿರುವಂತಹ 3 pairs ಆಲ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಹಾಗಾಗಿ 3 pairs ಸರಿ. ಓಕೆ, ವಿಚ್ ಆಫ್ ದ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಆಲ್ 3 pairs ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಆಲ್ ದ 3 ಆನ್ಸರ್ ಇದಕ್ಕೆ. ಇದನ್ನು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಫಸ್ಟ್ನೇ ಒಂದು ಇದು ಪೇರ್ ಏನಿದೆ, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು. ಅದು ಸ್ಟೇಟೆಡ್ ಅಂಡರಲ್ಲಿ ರಾಜ್ಯ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗ ಕಾರ್ಯಾಂಗ ಬೇರ್ಪಡಿಸುವುದು. ಅದು ಸ್ಟೇಟೆಡ್ ಅಂಡರ್ ಏನು ಮಾಡಿದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೊಟ್ಟಿದ್ದಾರೆ. ಅಂದರೆ ನ್ಯಾಯಾಂಗ ಜುಡಿಷರಿ ಇದೆಯಲ್ಲ, ಇದನ್ನು ಎಕ್ಸಿಕ್ಯೂಟಿವಿಂದ ಬೇರ್ಪಡಿಸುವುದು, ಕಾರ್ಯಾಂಗದಿಂದ ಬೇರ್ಪಡಿಸುವುದು. ಇದಕ್ಕೆ ಯಾವ ಒಂದು ಸ್ಟೇಟೆಡ್ ಅಂಡರ್ ನೋಡುವಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಆಧಾರದ ಮೇಲೆ. ಎಸ್, ಈ ಪೇರ್ ಸರಿ ಇದೆ. ರಾಜ್ಯ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು. ಸೊ ಈ ಜೋಡಿ ಸರಿ. ಯಾಕಂದರೆ ಭಾರತ ಸಂವಿಧಾನದ ಭಾಗ 4ರಲ್ಲಿ ಇರುವಂತಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುವ ಒಂದು 50ನೇ ವಿಧಿಯ ಆರ್ಟಿಕಲ್ 50 ಏನು ಹೇಳುತ್ತೆ, ರಾಜ್ಯ ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ನಾವು ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗದಿಂದ ಬೇರ್ಪಡಿಸಲು ರಾಜ್ಯವು ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು, ಕ್ರಮಗಳನ್ನು ತೆಗೆದುಕೊಳ್ಳಬೇಕಂತ ಸ್ಪಷ್ಟವಾಗಿ ಹೇಳುತ್ತೆ. ಇದು ನ್ಯಾಯಾಂಗ ಸ್ವಾತಂತ್ರ್ಯವನ್ನು ಖಚಿತಪಡಿಸುವ ಒಂದು ಪ್ರಮುಖ ತತ್ವ ಅಂತಲೇ ಹೇಳೋದು. ಇದು ಪ್ರಮುಖವಾಗಿ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಖಚಿತಪಡಿಸುವ ಒಂದು ಪ್ರಮುಖ ತತ್ವ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು. ಈ ಪೇರು ಸರಿ ಇದೆ. ಇದನ್ನು ಸ್ಟೇಟೆಡ್ ಅಂಡರ್ ಫಂಡಮೆಂಟಲ್ ಡ್ಯೂಟೀಸ್ ಸರಿ. ಅಂದರೆ ನಮ್ಮ ಸಮ್ಮಿಶ್ರ ಸಂಸ್ಕೃತಿ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದಿರುವುದು ಮೂಲಭೂತ ಕರ್ತವ್ಯಗಳಲ್ಲಿ ಸರಿ. ಯಾಕಂದರೆ ಈ ಜೋಡಿ ಸಹ ಸರಿ. ಯಾಕಂದರೆ ಸಂವಿಧಾನದ ಭಾಗ 4A ಎದಲ್ಲಿರುವಂತಹ 51A ವಿಧಿಯು ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡುತ್ತೆ. ಇದರಲ್ಲಿ 51AF ಉಪವಿಧಿ ಏನು ಹೇಳುತ್ತೆ, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ನಿರ್ದಿಷ್ಟವಾಗಿ ಅದು ತಿಳಿಸುತ್ತೆ. ಹಾಗಾಗಿ ಈ ಪೇರ್ ಸಹ ಸರಿ. ನೆಕ್ಸ್ಟ್ ಥರ್ಡ್ ಪೇರ್ ಏನಿದೆ, ಕಾರ್ಖಾನೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಉದ್ಯೋಗ ನಿಷೇಧ. ಅದನ್ನು ಸ್ಟೇಟೆಡ್ ಅಂಡರಲ್ಲಿ ಮೂಲಭೂತ ಹಕ್ಕುಗಳು ಖಂಡಿತ. ಈ ಪೇರು ಸಹ ಸರಿ ನೋಡಿ. ಯಾಕಂದರೆ ಸಂವಿಧಾನದ ಭಾಗ 3ರಲ್ಲಿರುವ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರುವ ಶೋಷಣೆ ವಿರುದ್ಧ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಯಿಟೇಷನ್ ಭಾಗದಲ್ಲಿನ 24ನೇ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಮಗುವನ್ನು ಯಾವುದೇ ಕಾರ್ಖಾನೆ ಅಥವಾ ಗಣಿಯಲ್ಲಿ ಕೆಲಸ ಮಾಡಲು ಅಥವಾ ಯಾವುದೇ ಇತರ ಅಪಾಯಕಾರಿ ಉದ್ಯೋಗ ತೊಡಗಿಸುವುದನ್ನು
ನಿಷೇಧಿಸಲಾಗಿದೆ ಅಂತ ಹೇಳುತ್ತೆ. ಸೊ ಇದು ಮಕ್ಕಳ ರಕ್ಷಣೆ ನೀಡಿರುವಂಥ ಒಂದು ಪ್ರಮುಖ ಮೂಲಭೂತ ಹಕ್ಕಾಗಿದೆ. ಸೊ ಕೊಟ್ಟಿರುವಂತಹ ಎಲ್ಲ ನಿಬಂಧನೆಗಳು ಮತ್ತು ಅವುಗಳು ಸಂವಿಧಾನದ ನಮೂದಿಸಿರುವ ಭಾಗಗಳು ನಿಖರವಾಗಿ ಹೊಂದಾಣಿಕೆ ಆಗುತ್ತೆ. ಸೊ ಹಾಗಾಗಿ ದ 3 pairs ಆರ್ ಕರೆಕ್ಟ್. The provisions of the Constitution of India, separation of judiciary from the executive in the public service of state, the direct principle of policy statement ಸರಿ. The valuing and preserving of the rich heritage of our composite culture, the fundamental duties ಸರಿ. The prohibition of employment of children below the age of 14 years in factories, the fundamental rights ಸರಿ. ಈ 3 pairs ಸರಿ, all the 3. Okay. Next question. Consider the following statement. With reference to the Constitution of India, if an area in a state is declared as scheduled area under the 5th schedule, okay, the first statement in the state government loses its executive power in such areas and a local body assumes total administration. Second statement, the union government can take over the total administration of the such areas under certain circumstances on the recommendation of the governor. Which of the statement given above is or correct? First only, second only, third only, sorry, both 1 and 2nd, neither 1 or nor. Okay. ಸೊ 5th ಶೆಡ್ಯೂಲ್ ಏರಿಯಾದ ಬಗ್ಗೆ ಇದೆ ಕ್ವಶನ್. ನೋಡ್ತಾ ಹೋಗೋಣ ಯಾವ ಒಂದು ಸ್ಟೇಟ್ಮೆಂಟ್ ಸರಿ ಇದೆ ಅಂತೇಳಿ. ಸೊ ಖಂಡಿತವಾಗಿ ನೋಡುವಾಗ ಇದರಲ್ಲಿ ಫಸ್ಟ್ನೇ ಸ್ಟೇಟ್ಮೆಂಟು, ಸೆಕೆಂಡ್ನೇ ಸ್ಟೇಟ್ಮೆಂಟು ಯಾವುದು ಸರಿ ಇಲ್ಲ. ಸೊ ಇನ್ನು ಭಾರತಕ್ಕೆ ಸಂವಿಧಾನ ಕಂಪೇರ್ ಮಾಡಿಕೊಂಡ್ರೆ ಕೊಟ್ಟಿರುವಂಥ ಎರಡೂ ಸ್ಟೇಟ್ಮೆಂಟು ತಪ್ಪಾಗಿದೆ. ಸೊ ಆನ್ಸರ್ ಏನಾಗುತ್ತೆ? ನೈದರ್ 1 ಆರ್ ನಾರ್, 1 ಆರ್ ನಾರ್, ಅದು ಎರಡೂ ಸ್ಟೇಟ್ಮೆಂಟ್ ರಾಂಗ್. ಯಾಕೆ ಅಂತ ನೋಡ್ತಾ ಹೋಗೋಣ. ಸೊ ನೋಡಿ, ಏನು ಎಕ್ಸ್ಪ್ಲನೇಷನ್ ನೋಡುವಾಗ ನಾವು ಭಾರತ ಸಂವಿಧಾನದ 5ನೇ ಅನುಸೂಚಿಯು 5th ಶೆಡ್ಯೂಲ್ ಇದೆಯಲ್ಲ, ಇದು ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ಈ ಸ್ಟೇಟ್ಗಳನ್ನು ಹೊರತುಪಡಿಸಿ ಇತರ ರಾಜ್ಯಗಳಲ್ಲಿನ ಅನುಸೂಚಿತ ಪ್ರದೇಶಗಳು, ಶೆಡ್ಯೂಲ್ಡ್ ಏರಿಯಾಸ್ ಅಂತ ಕರಿತೀವಿ, ಮತ್ತು ಅನುಸೂಚಿತ ಬುಡಕಟ್ಟುಗಳು ಇವುಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ವಿಶೇಷ ಕಾಯ್ದೆಗಳನ್ನು, ನಿಬಂಧನೆಗಳನ್ನು ಅದು ಒಳಗೊಂಡಿದೆ. ಈ ನಿಬಂಧನೆಗಳ ಆಧಾರದ ಮೇಲೆ ನಾವು ಈ ಕೊಟ್ಟಿರೋ ಸ್ಟೇಟ್ಮೆಂಟ್ನ ನಾವು ವಿಶ್ಲೇಷಿಸೋದಾದರೆ, ಫಸ್ಟ್ನೇ ಸ್ಟೇಟ್ಮೆಂಟ್ ಇದೆ, ರಾಜ್ಯ ಸರ್ಕಾರವು 5th ಶೆಡ್ಯೂಲ್ ಇರುವಂತಹ ಏರಿಯಾಸ್ಗಳಲ್ಲಿ ರಾಜ್ಯ ಸರ್ಕಾರವು ಅಂತಹ ಪ್ರದೇಶಗಳಲ್ಲಿ ತನ್ನ ಕಾರಂಗಿ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಮತ್ತು ಸ್ಥಳೀಯ ಸಂಸ್ಥೆಯ ಸಂಪೂರ್ಣ ಆಡಳಿತವನ್ನು ವಹಿಸಿಕೊಳ್ಳುತ್ತದೆ. ಈ ಥರ ಏನಿಲ್ಲ, ಈ ಸ್ಟೇಟ್ಮೆಂಟ್ ರಾಂಗ್. ಯಾಕಂದರೆ ಒಂದು ಪ್ರದೇಶವನ್ನು ಅನುಸೂಚಿತ ಪ್ರದೇಶವೆಂದು ಘೋಷಿಸಿದಾಗ ರಾಜ್ಯ ಸರ್ಕಾರವು ತನ್ನ ಕಾರಂಗಿ ಅಧಿಕಾರವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲ್ಲ. ವಾಸ್ತವವಾಗಿ 5ನೇ ಅನುಸೂಚಿಯ ಪ್ರಕಾರ ರಾಜ್ಯದ ಕಾರಂಗಿ ಅಧಿಕಾರವು ಆ ಪ್ರದೇಶಗಳಿಗೂ ಸಹ ಎಕ್ಸಿಕ್ಯೂಟಿವ್ ಪವರ್ ವಿಸ್ತರಿಸುತ್ತದೆ. ಸೊ ಇಲ್ಲೇನಾಗುತ್ತೆ ಅಂದರೆ ರಾಜ್ಯಪಾಲರಿಗೆ ಈ ಪ್ರದೇಶಗಳಲ್ಲಿ ವಿಶೇಷ ಅಧಿಕಾರ ಜವಾಬ್ದಾರಿಗಳನ್ನು ನೀಡ್ತಾರಷ್ಟೇ. ಅವರು ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಯಾವುದೇ ಕಾಯ್ದೆಯನ್ನು ಈ ಪ್ರದೇಶಗಳಿಗೆ ಅನ್ವಯಿಸದಂತೆ ತಡೆಯಬಹುದು ಅಥವಾ ಕೆಲವು ಮಾರ್ಪಾಡುಗಳನ್ನು ಅನ್ವಯಿಸುವಂತೆ ಆದೇಶಿಸಬಹುದು. ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಪಾತ್ರ ಇರುತ್ತೆ. ಪಂಚಾಯತ್ ರಾಜ್ ಕಾಯ್ದೆ, ಅನುಸೂಚಿತ ಪ್ರದೇಶಗಳ ವಿಸ್ತರಣೆ ಕಾಯ್ದೆ, ಪೇಸಾ ಅಂತ 1996 ಅಡಿಯಲ್ಲಿ ಗ್ರಾಮ ಸಭೆಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ. ಆದರೂ ಅವು ಸಂಪೂರ್ಣ ಆಡಳಿತವನ್ನು ಯಾವುದೇ ಕಾರಣಕ್ಕೂ ವಹಿಸಿಕೊಳ್ಳೋದಿಲ್ಲ. ಸೊ ರಾಜ್ಯದ ಆಡಳಿತ ಯಂತ್ರದ ಪೊಲೀಸ್ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು ಇತ್ಯಾದಿ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸ್ತೇವೆ. ಆದ್ದರಿಂದ ರಾಜ್ಯ ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅನ್ನೋದು ತಪ್ಪು. ಹಾಗಾಗಿ ಆ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟು ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರವು ಕೆಲವು ಸಂದರ್ಭಗಳಲ್ಲಿ ಅಂತಹ ಪ್ರದೇಶಗಳ ಸಂಪೂರ್ಣ ಆಡಳಿತವನ್ನು ವಹಿಸಿಕೊಳ್ಳುವುದು. ಸೊ ಇದು ಸಹ ತಪ್ಪು. ಕೇಂದ್ರ ಸರ್ಕಾರದ ಅಧಿಕಾರ ಇಲ್ಲಿ ಬರಲ್ಲ. 5ನೇ ಅನುಸೂಚಿಯ ಪ್ರಕಾರ ಕೇಂದ್ರ ಸರ್ಕಾರದ ಅಧಿಕಾರವು ಆ ಪ್ರದೇಶಗಳ ಆಡಳಿತದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಗಳನ್ನು ನೀಡುವುದಕ್ಕೆ ಮಾತ್ರ, ನಿರ್ದೇಶನ ನೀಡೋದಕ್ಕೆ ಮಾತ್ರ ಸೀಮಿತ. ಹಾಗೆ ಕೇಂದ್ರ ಸರ್ಕಾರವು ನೇರವಾಗಿ ಆ ಪ್ರದೇಶಗಳ ಸಂಪೂರ್ಣ ಆಡಳಿತವನ್ನು ವಹಿಸಿಕೊಳ್ಳಲು 5ನೇ ಅನುಸೂಚಿಯಲ್ಲಿ ಯಾವುದೇ ರೀತಿ ಕಾನೂನು ಇಲ್ಲ, ನಿಬಂಧನೆಗಳಿಲ್ಲ. ಸೊ ರಾಜ್ಯದ ಆಡಳಿತವು ರಾಜ್ಯ ಸರ್ಕಾರದ ಕೈಯಲ್ಲೇ ಇರುತ್ತೆ, ಆದರೆ ಕೇಂದ್ರ ನಿರ್ದೇಶನಗಳಿಗೆ ಒಳಪಟ್ಟಿರುತ್ತೆ. ರಾಜ್ಯಪಾಲರು ಈ ಪ್ರದೇಶಗಳ ಆಡಳಿತದ ಬಗ್ಗೆ ರಾಷ್ಟ್ರಪತಿಗಳಿಗೆ ವಾರ್ಷಿಕವಾಗಿ ವರದಿಯನ್ನು ಸಲ್ಲಿಸಬೇಕಷ್ಟೆ. ರಾಜ್ಯಪಾಲರು ಏನು ಮಾಡ್ತಾರೆ, ಈ ಶೆಡ್ಯೂಲ್ಡ್ ಏರಿಯಾಸ್ಗಳ ಒಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ರಾಷ್ಟ್ರಪತಿಗಳಿಗೆ ವಾರ್ಷಿಕವಾಗಿ ಅಥವಾ ಅಗತ್ಯವಿದ್ದಾಗ ವರದಿಯನ್ನು ಸಲ್ಲಿಸಲೇಬೇಕು. ಸೊ ಆಡಳಿತ ಸಂಪೂರ್ಣವಾಗಿ ವಿಫಲವಾದರೆ ಸಂವಿಧಾನದ 356 ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ಬೋದು. ಅದು ಇಡೀ ರಾಜ್ಯಕ್ಕೆ ಅನ್ವಯಿಸುವ ಒಂದು ಅಸಾಧಾರಣ ಕ್ರಮ ಹೊರತು 5ನೇ ಅನುಸೂಚಿಯ ಅಡಿಯಲ್ಲಿ ಅನುಸೂಚಿತ ಪ್ರದೇಶಗಳಿಗೆ ಮಾತ್ರ ಅನ್ವಯಿಸುವ ಸಾಮಾನ್ಯ ಪ್ರಕ್ರಿಯೆ ಆಗಿರಲ್ಲ. ವೆರಿ ಇಂಪಾರ್ಟೆಂಟ್. ಸೊ ತೀರ್ಮಾನ ಏನಪ್ಪ ಅಂದರೆ, 5ನೇ ಅನುಸೂಚಿ ಅಡಿಯಲ್ಲಿ ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುತ್ತದೆ, ಜೊತೆಗೆ ಕೇಂದ್ರ ಸರ್ಕಾರವು ಕೇವಲ ಡೈರೆಕ್ಷನ್ ನೀಡುವ ಅಧಿಕಾರ ಹೊಂದಿರುತ್ತದೆ. ಆದ್ದರಿಂದ ಅಲ್ಲಿ ಕೊಟ್ಟಿರುವಂಥ 2 ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಓಕೆ. ನೋಡಿ, ವಿತ್ ರೆಫರೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ,
if an area in state is declared as scheduled area under the fifth schedule, so this statement also wrong. In the state government loses its executive power in such areas and local body has total administration. ಆ ಥರ ಏನಿಲ್ಲ ಅಂತ ಹೇಳಿದೆ. The union government can take over the total administration of such areas under certain circumstances of the recommendation of the government. So ಈ statement is wrong. So answer is neither one or nor two. Next question. With reference to India, consider the following pairs. ಸಾಕಷ್ಟು ಪೇರ್ಸ್ಗಳ ಥರನೇ ಕ್ವಶನ್ಸ್ ಕೇಳಿದ್ದಾನೆ. ತುಂಬ ಡೀಪಾಗಿ ಕೇಳಿದ್ದಾನೆ, ಬಟ್ ತುಂಬ ಹೆಚ್ಚಿನ ಮಟ್ಟದಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ದಾನೆ. ಒಂದೊಂದು ಕ್ವಶನ್ಸ್ಗಳಿಲ್ಲ, ಒಂದೇ ಕ್ವಶನಲ್ಲಿ ಮೂರು ಕ್ವಶನ್ಸ್ ಥರ ಇದ್ದಾರೆ. ಅಂದರೆ ಅವನ ಒಂದು ಏನು ಹೇಳ್ತಾರಲ್ಲ, ಥಿಂಕಿಂಗ್ ವೇ ಆಫ್ ಕ್ವಶನ್ ಪೇಪರ್ ತಯಾರು ಮಾಡಿರೋ ಥಿಂಕಿಂಗ್ ವೇ ತುಂಬ ಡೆಪ್ತ್ ಆಗಿದೆ. ಅಂದರೆ ಒಂದು ಕ್ವಶನ್ ಕೇಳಬಲ್ಲಿ ಒಂದು ಕ್ವಶನ್ ಕೇಳೋದಾದ್ರೆ 4 ಕ್ವಶನ್ಸ್ ಕೇಳಿ ಈ ಥರ ನಮಗೆ ಕನ್ಫ್ಯೂಸ್ ಮಾಡಿದ್ದಾನೆ. ಆರ್ಗನೈಸೇಷನು ದ ಯೂನಿಯನ್ ಮಿನಿಸ್ಟ್ರಿ, ದ ನ್ಯಾಷನಲ್ ಆಟೋಮೋಟಿವ್ ಬೋರ್ಡ್, ದ ಮಿನಿಸ್ಟ್ರಿ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಬರುತ್ತಾ ಆರ್ಗನೈಸೇಷನ್ ಇದು. ಈ ಆರ್ಗನೈಸೇಷನ್ನು ಯೂನಿಯನ್ ಮಿನಿಸ್ಟ್ರಿ ಕೊಟ್ಟಿದ್ದಾನೆ. ಆರ್ಗನೈಸೇಷನ್ನು ಯಾವ ಯೂನಿಯನ್ ಮಿನಿಸ್ಟ್ರಿ ಬರುತ್ತೆ ಅಂತೇಳಿ. ಫಸ್ಟ್ ಒನ್ ದ ನ್ಯಾಷನಲ್ ಆಟೋಮೋಟಿವ್ ಬೋರ್ಡು, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಸೆಕೆಂಡ್ ಒನ್ ದ ಅಕ್ವೈರ್ ಬೋರ್ಡು, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ಥರ್ಡ್ ಒನ್ ದ ನ್ಯಾಷನಲ್ ಸೆಂಟರ್ ಫಾರ್ ಟ್ರೇಡ್ ಇನ್ಫಾರ್ಮೇಷನ್, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಕೊಟ್ಟಿರುವಂತಹ ಆರ್ಗನೈಸೇಷನ್ ಯೂನಿಯನ್ ಮಿನಿಸ್ಟ್ರಿ ಎಷ್ಟು ಮ್ಯಾಚ್ ಆಗ್ತವೆ ಅಂತ ಕೇಳಿದ್ದಾನೆ. ನೋಡೋದಾದರೆ ಸೊ ಯಾವ ಪೇರು ಸಹ ಯಾವ ಜೋಡಿ ಸಹ ಸರಿಯಾಗಿ ಹೊಂದಾಣಿಕೆ ಆಗಲ್ಲ. ಯಾಕೆಪ್ಪ ಅಂದರೆ ಸೊ ಅದಕ್ಕೆ ಆನ್ಸರ್ ನೋಡೋದಾದರೆ ನಾನು ಕೊಟ್ಟಿರುವಂಥ ಆರ್ಗನೈಸೇಷನ್ಗೆ ಯೂನಿಯನ್ ಮಿನಿಸ್ಟ್ರಿ ಯಾವ ಪೇರು ಸರಿ ಇಲ್ಲ, 3 ತಪ್ಪಿದ ಪೇರು. ಸೊ ಆನ್ಸರ್ ಈಸ್ ನನ್. ಓಕೆ, ಏನಂತ ನೋಡೋಣ. ಫಸ್ಟ್ನೇ ಜೋಡಿ ಏನಿದೆ, ರಾಷ್ಟ್ರೀಯ ಆಟೋಮೋಟಿವ್ ಬೋರ್ಡು, ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಡಿಯಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾನಲ್ವಾ. ಸೊ ಹಾಗಾಗಿ ಈ ಪೇರ್ ತಪ್ಪು. ಯಾಕಂದರೆ ರಾಷ್ಟ್ರೀಯ ಆಟೋಮೋಟಿವ್ ಬೋರ್ಡ್ ಇದೆಯಲ್ಲ, ಭಾರತ ಆಟೋಮೊಬೈಲ್ ವಲಯಕ್ಕೆ ಸಂಬಂಧಿಸಿದ ಒಂದು ಸಂಸ್ಥೆ ಆಗಿದೆ. ದ ನ್ಯಾಷನಲ್ ಆಟೋಮೋಟಿವ್ ಬೋರ್ಡ್ ಈಸ್ ರಿಲೇಟೆಡ್ ಟು ಆಟೋಮೊಬೈಲ್ ರೇಂಜ್. ಸೊ ಭಾರತದ ಆಟೋಮೊಬೈಲ್ ವಲಯಕ್ಕೆ ಸಂಬಂಧಿಸಿದ ಒಂದು ಸಂಸ್ಥೆ ಆಗಿದೆ. ಭಾರತದಲ್ಲಿ ಆಟೋಮೊಬೈಲ್ ಉದ್ಯಮದ ನೋಡಲ್ ಸಚಿವಾಲಯವು ಯಾವುದೇ ಕಾರಣಕ್ಕೂ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆಗಿರೋದಿಲ್ಲ, ಭಾರೀ ಕೈಗಾರಿಕೆಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿ ಆಗಿರುತ್ತೆ. ಆದ್ದರಿಂದ ದ ನ್ಯಾಷನಲ್ ಆಟೋಮೋಟಿವ್ ಬೋರ್ಡ್ ಈ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಡಿಯಲ್ಲಿ ಬರಲ್ಲ. ಹಾಗಾಗಿ ಕೊಟ್ಟಿರುವಂಥ ಪೇರು ತಪ್ಪು. ನೆಕ್ಸ್ಟ್ ಕೊಟ್ಟಿದ್ದ ಅಕ್ವೈರ್ ಬೋರ್ಡು ಅಥವಾ ತೆಂಗು ನಾರು ಮಂಡಳಿ, ಭಾರೀ ಕೈಗಾರಿಕೆಗಳ ಸಚಿವಾಲಯ, ಅದಕ್ಕೆ ಸಂಬಂಧ ಏನೈತಿ? ಸೊ ತಪ್ಪು. ನಾರು ಮಂಡಳಿ, ದ ಅಕ್ವೈರ್ ಬೋರ್ಡ್ ತೆಂಗಿನ ನಾರಿನ ಉದ್ಯಮದ ಅಭಿವೃದ್ಧಿಗಾಗಿ ಸ್ಥಾಪಿಸಲಾದ ಒಂದು ಸ್ಟ್ಯಾಟ್ಯುಟರಿ ಬಾಡಿ, ಶಾಸನಬದ್ಧ ಸಂಸ್ಥೆಯಾಗಿದೆ. ಇದು ಸಾಂಪ್ರದಾಯಿಕ ಮತ್ತು ಸಣ್ಣ ಪ್ರಮಾಣದ ಉದ್ಯಮವಾಗಿರುವುದರಿಂದ ಇದು ಸಣ್ಣ, ಸೂಕ್ಷ್ಮ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಾಗೆ ಭಾರೀ ಕೈಗಾರಿಕಾ ಸಚಿವಾಲಯ ಇದೆ. ಭಾರೀ ಕೈಗಾರಿಕಾ ಸಚಿವಾಲಯಕ್ಕೂ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ನಾವು ಈಸಿಯಾಗಿ ಕಂಡುಹಿಡಿಬೋದು. ನೆಕ್ಸ್ಟ್ ರಾಷ್ಟ್ರೀಯ ವ್ಯಾಪಾರ ಮಾಹಿತಿ ಕೇಂದ್ರ, ಇದು ಸೂಕ್ಷ್ಮ, ಸಣ್ಣ, ಮಧ್ಯಮ ಉದ್ಯಮ ಸಚಿವಾಲಯ ಬರುತ್ತದೆ. ಸೊ ಈ ಪೇರು ಸಹ ತಪ್ಪು. ರಾಷ್ಟ್ರೀಯ ವ್ಯಾಪಾರ ಮಾಹಿತಿ ಕೇಂದ್ರ, ದ ನ್ಯಾಷನಲ್ ಸೆಂಟರ್ ಫಾರ್ ಟ್ರೇಡ್ ಇನ್ಫಾರ್ಮೇಷನ್, ಇದೆಲ್ಲ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುವ ಸಂಸ್ಥೆ. ಇದು ಭಾರತೀಯ ವ್ಯಾಪಾರ ಉತ್ತೇಜನ ಸಂಸ್ಥೆ ಮತ್ತು ರಾಷ್ಟ್ರೀಯ ಮಾಹಿತಿ ಕೇಂದ್ರ ಜಂಟಿಯಾಗಿ ಇದನ್ನು ಸ್ಥಾಪಿಸಿದೆ. ನೋಡಿ, ಇದನ್ನು ಭಾರತೀಯ ವ್ಯಾಪಾರ ಉತ್ತೇಜನ ಸಂಸ್ಥೆ ITPO ಮತ್ತು ರಾಷ್ಟ್ರೀಯ ಮಾಹಿತಿ ಕೇಂದ್ರ NIC ಜಂಟಿಯಾಗಿ ಸ್ಥಾಪಿಸಿದೆ. ಸೊ ITPO ಸಂಸ್ಥೆಯು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಡಿಯಲ್ಲಿ ಬರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಸೊ ರಾಷ್ಟ್ರೀಯ ವ್ಯಾಪಾರ ಮಾಹಿತಿ ಕೇಂದ್ರ ಕೂಡ ಇದು ಇದೆ. NCTI ಕೂಡ ಇದೇ ಸಚಿವಾಲಯದ ಆಡಳಿತ ನಿಯಂತ್ರಣಕ್ಕೆ ಒಳಪಡುತ್ತೆ. ಸೊ ಹಾಗಾಗಿ ರಾಷ್ಟ್ರೀಯ ವ್ಯಾಪಾರ ಮಾಹಿತಿ ಕೇಂದ್ರ ಬರೋದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಡಿಯಲ್ಲಿ ಬರುತ್ತೆ. ಓಕೆ, ಅಲ್ಲೇ ಉಲ್ಟಾ ಪುಲ್ಟಾ ಕೊಟ್ಟಿದ್ದಾನೆ. ಸೊ ಕೊಟ್ಟಿರುವಂಥ ಎಲ್ಲ ಪೇರುಗಳು ರಾಂಗ್ ಇದ್ದಾವೆ. ಹಾಗೆ ಉತ್ತರ ಯಾವುದೂ ಅಲ್ಲ. ಸೊ ನೋಡೋದಾದರೆ ಸೊ ದ ನ್ಯಾಷನಲ್ ಆಟೋಮೋಟಿವ್ ಬೋರ್ಡ್ ಬರೋದು ಆ್ಯಕ್ಚುಲಿ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಲ್ಲ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಇಂಡಸ್ಟ್ರಿ ಅಲ್ಲ. ಸೊ ಇದು ಬರೋದು ಅದರಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸಲ್ಲಿ ಬರುತ್ತೆ. ಸೊ ಉಲ್ಟಾ ಪಲ್ಟಾ ಕೊಟ್ಟಿದ್ದಾನೆ. ಇದು ಇದರ ಬರುತ್ತೆ. ದ ಅಕ್ವೈರ್ ಬೋರ್ಡು, ದ ಮಿನಿಸ್ಟ್ರಿ ಆಫ್ ಸ್ಮಾಲ್, ಮೈಕ್ರೋ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ದ ನ್ಯಾಷನಲ್ ಸೆಂಟರ್ ಫಾರ್ ಟ್ರೇಡ್ ಇನ್ಫಾರ್ಮೇಷನ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಬರುತ್ತೆ. ಸೊ ಉಲ್ಟಾ ಪಲ್ಟಾ ಕೊಟ್ಟಿರೋಂಥ ಪೇರುಗಳು ಯಾವುದು ಸರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿದ್ದಾನೆ. ಲಿಸ್ಟ್ 1 ಯೂನಿಯನ್ ಲಿಸ್ಟ್,
ಇನ್ ದ 7th ಶೆಡ್ಯೂಲು. ಸೆಕೆಂಡು, ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಎ ಸ್ಟೇಟು. ಥರ್ಡು, ಕಂಡೀಷನ್ಸ್ ಆಫ್ ದ ಗವರ್ನರ್ ಆಫೀಸ್. ಓಕೆ, ಸಬ್ಜೆಕ್ಟ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಲಿಸ್ಟ್ 1 ಯೂನಿಯನ್ ಲಿಸ್ಟ್ ಇನ್ ದ 7th ಶೆಡ್ಯೂಲು. ಸೆಕೆಂಡ್, ಎಕ್ಸ್ಟೆಂಟ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ಎ ಸ್ಟೇಟು. ಥರ್ಡ್, ಕಂಡೀಷನ್ಸ್ ಆಫ್ ದ ಗವರ್ನರ್ ಆಫೀಸ್. ಫಾರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಆಫ್ ದ ಅಬೌವ್ ratification by the legislature of not less than one of the states is required before presenting the bill to the President of India for assent. ಸೊ ಕೊಟ್ಟಿರುವಂಥ ಈ ಒಂದು ಸ್ಟೇಟ್ಮೆಂಟ್ ವೈಸು ಯಾವ ಸರಿ ಇದ್ದಾವೆ ಅಂತ, ಒಂದು ಸೆಕೆಂಡು ಥರ್ಡು, ಒಂದು ಥರ್ಡು, 3 ಸರಿ ಇದ್ದಾವೆ ಅಂತ. ಸೊ ಕೊಟ್ಟಿರುವಂಥ ವಿಷಯಗಳಲ್ಲಿ ವಿಷಯ 1 ಮತ್ತು 2ಕ್ಕೆ ಸಂಬಂಧಿಸಿದಂತೆ ಫಸ್ಟ್ ಸ್ಟೇಟ್ಮೆಂಟಿಗೂ ಸೆಕೆಂಡ್ ಸ್ಟೇಟ್ಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಮಾಡಲು ರಾಷ್ಟ್ರಪತಿಗಳ ಅಂಕಿತಕ್ಕೆ ಮಂಡಿಸುವ ಮೊದಲು ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಶಾಸಕಾಂಗ ಒಪ್ಪಿಗೆ ಅಗತ್ಯವಿದೆ. ಸೊ ಇಲ್ಲಿ ಆಫ್ ದ ಸ್ಟೇಟ್ಸ್ ಯಾವ ಸ್ಟೇಟ್ಮೆಂಟಿಗೆ 2 ಸ್ಟೇಟ್ಮೆಂಟಿಗೆ ಸರಿ ಇದೆ, 1 ಸ್ಟೇಟ್ಮೆಂಟಿಗೆ ಸರಿ ಇಲ್ಲ. ಸೊ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸಲ್ಲಿ 1 ಮತ್ತು 2 ಇವುಗಳಿಗೆ ರಿಲೇಟೆಡ್ ಆಗಿ ನಾವು ಸಂವಿಧಾನ ತಿದ್ದುಪಡಿ ಮಾಡಬೇಕಂದ್ರೆ ಒಂದು ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳಿದೆ. ಸೊ ಅವುಗಳನ್ನು ತಿದ್ದುಪಡಿ ಮಾಡಬೇಕಂದ್ರೆ ನಾವು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕೊಡುವ ಮೊದಲು, ಅದು ಮಂಡಿಸುವ ಮೊದಲು ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಶಾಸಕಾಂಗಗಳ ಒಪ್ಪಿಗೆ ರೆಟಿಫಿಕೇಷನ್ ಅಗತ್ಯವಿದೆ. ಯಾವ ಫಸ್ಟ್ ಸ್ಟೇಟ್ಮೆಂಟ್? ಲಿಸ್ಟ್ 1 ಯೂನಿಯನ್ ಲಿಸ್ಟ್ ಇಂದ 7th ಶೆಡ್ಯೂಲು, ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಎ ಸ್ಟೇಟ್. ಇವೆರಡಕ್ಕೆ ಕಾನ್ಸ್ಟಿಟ್ಯೂಷನ್ ಆಫ್ ಕಂಡೀಷನ್ಸ್ ಆಫ್ ಗವರ್ನರ್ಸ್ ಆಫೀಸ್ ಇಲ್ಲ. ಓಕೆ, ಸೊ ಏನಂತ ನೋಡ್ತೇವೆ, ಎಕ್ಸ್ಪ್ಲೈನ್ ಮಾಡ್ತೇವೆ. ಭಾರತ ಸಂವಿಧಾನ 368ನೇ ವಿಧಿಯು ಸಂವಿಧಾನ ತಿದ್ದುಪಡಿ ಮಾಡುವ ಕಾರ್ಯವಿಧಾನವನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಇದರಲ್ಲಿ ಪ್ರಮುಖವಾಗಿ 2 ವಿಧಾನಗಳು. ಒಂದು, ಸಂಸತ್ತಿನ ವಿಶೇಷ ಬಹುಮತದಲ್ಲಿ ತಿದ್ದುಪಡಿ ಮಾಡೋದು. ಹೆಚ್ಚಿನ ಕಾನೂನುಗಳು ಅಥವಾ ನಿಬಂಧನೆಗಳು ಈ ವಿಧಾನದಿಂದ ತಿದ್ದುಪಡಿ ಮಾಡೋದು ಸಂಸತ್ತಿನ ವಿಶೇಷ ಬಹುಮತದಿಂದ. ಇನ್ನೊಂದೇನು, ಸಂಸತ್ತಿನ ವಿಶೇಷ ಬಹುಮತ ಹಾಗೂ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆಯಿಂದ ಮಾಡೋ ತಿದ್ದುಪಡಿ. ಸೊ ಇದರಲ್ಲಿ ಸಂವಿಧಾನದ ಒಕ್ಕೂಟ ವ್ಯವಸ್ಥೆಗೆ, ಫೆಡರಲ್ ಸ್ಟ್ರಕ್ಚರ್ಗೆ ಸಂಬಂಧಿಸಿದ ಕೆಲವು ನಿರ್ದಿಷ್ಟ ಮತ್ತು ಪ್ರಮುಖ ವಿಷಯಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ವಿಶೇಷ ಬಹುಮತದ ಜೊತೆಗೆ ಕನಿಷ್ಠ ಅರ್ಧದಷ್ಟು ರಾಜ್ಯ ಶಾಸನಗಳ ಅನುಮೋದನೆ ಕೂಡ ಕಡ್ಡಾಯ. ಸೊ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ವೈಸ್ 7ನೇ ಅನುಸೂಚಿಗೆ ಅಲ್ಲಿನ ಪಟ್ಟಿ 1 ಕೇಂದ್ರ ಪಟ್ಟಿ, ಇದನ್ನು ತಿದ್ದುಪಡಿ ಮಾಡಬೇಕಾದ್ರೆ ಇದಕ್ಕೆ ರಾಜ್ಯಗಳ ಒಪ್ಪಿಗೆ ಖಂಡಿತ ಅಗತ್ಯವಿದೆ. ಸೊ ಕಾರಣ ಏನಪ್ಪ ಅಂದರೆ 7ನೇ ಅನುಸೂಚಿಯು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನೀಯ ಅಧಿಕಾರಗಳ ವಿಭಜನೆಯನ್ನು, ಅಂದರೆ ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ, ಅದು ನಿರ್ಧಾರ ಮಾಡುತ್ತೆ. ಈ ಪಟ್ಟಿಗಳಲ್ಲಿ ಯಾವುದೇ ಬದಲಾವಣೆ ಮಾಡಿದರೆ ಅದು ನೇರವಾಗಿ ದೇಶದ ಒಕ್ಕೂಟ ವ್ಯವಸ್ಥೆಯ ಮೇಲೆ ಮತ್ತು ರಾಜ್ಯಗಳ ಅಧಿಕಾರದ ಮೇಲೆ ಅದು ಪರಿಣಾಮ ಬೀರುತ್ತೆ. ಆದ್ದರಿಂದ ಸಂವಿಧಾನ 368ನೇ ವಿಧಿಯ ಪ್ರಕಾರ ಇದಕ್ಕೆ ರಾಜ್ಯಗಳ ಒಪ್ಪಿಗೆ ಖಂಡಿತ ಅಗತ್ಯ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ಏನು, ರಾಜ್ಯದ ಕಾರಂಗಿಯ ಅಧಿಕಾರ ವ್ಯಾಪ್ತಿ, ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಸ್ಟೇಟ್, ರಾಜ್ಯಗಳ ಒಪ್ಪಿಗೆ ಅಗತ್ಯ ಇದೆ. ಇದನ್ನು ತಿದ್ದುಪಡಿ ಮಾಡಬೇಕಂದ್ರೆ ಕಾರಣ ಏನಪ್ಪ ಅಂದರೆ ಇದು ರಾಜ್ಯ ಸರ್ಕಾರದ ಕಾರಂಗಿಯ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದೆ. ಸಂವಿಧಾನದ 162ನೇ ವಿಧಿ ಅನ್ವಯ ಕೇಂದ್ರ ಮತ್ತು ರಾಜ್ಯಗಳ ಕಾರಂಗಿಯ ಅಧಿಕಾರದ ವ್ಯಾಪ್ತಿಯಲ್ಲಿನ ಯಾವುದೇ ಬದಲಾವಣೆಯು ಒಕ್ಕೂಟದ ಸಮತೋಲನವನ್ನು ಬದಲಾಯಿಸುತ್ತದೆ. ಹೀಗಾಗಿ 368ನೇ ವಿಧಿಯಡಿಯಲ್ಲಿ ರಾಜ್ಯಗಳ ಅನುಮೋದನೆ ಅಗತ್ಯವಿರುವ ನಿಬಂಧನೆಗಳ ಪಟ್ಟಿಯಲ್ಲಿ ಇದನ್ನು ಸಹ ಸ್ಪಷ್ಟವಾಗಿ ಸೇರಿಸಲಾಗಿದೆ. ಏನು, ರಾಜ್ಯದ ಕಾರಂಗಿಯ ಅಧಿಕಾರದ ವ್ಯಾಪ್ತಿಯನ್ನು ತಿದ್ದುಪಡಿ ಮಾಡಬೇಕಂದ್ರೆ ಖಂಡಿತ ಇದು ಸಹ ರಾಜ್ಯ ಸರ್ಕಾರದ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಎಕ್ಸಿಕ್ಯೂಟಿವ್ ಕಾರಂಗಿ ಅಧಿಕಾರಕ್ಕೆ ವ್ಯಾಪ್ತಿಗೆ ಸಂವಿಧಾನ 162ನೇ ವಿಧಿ ಅನ್ವಯ ಕೇಂದ್ರ ಮತ್ತು ರಾಜ್ಯಗಳ ಕಾರಂಗಿಯ ಅಧಿಕಾರದ ವ್ಯಾಪ್ತಿಯಲ್ಲಿನ ಯಾವುದೇ ಬದಲಾವಣೆಯು ಒಕ್ಕೂಟದ ಸಮತೋಲನವನ್ನು ಅದು ಬದಲಾಯಿಸುತ್ತದೆ. ಸೊ ಹೀಗಾಗಿ 368ನೇ ವಿಧಿಯ ಅಡಿಯಲ್ಲಿ ಅದರ ಪ್ರಕಾರವೇ ರಾಜ್ಯಗಳ ಅನುಮೋದನೆ ಅಗತ್ಯವಿರುವ ನಿಬಂಧನೆಗಳ ಪಟ್ಟಿಯಲ್ಲಿ ಇದನ್ನು ಸಹ ಸ್ಪಷ್ಟವಾಗಿ ಸೇರಿಸಲಾಗಿದೆ. ನೆಕ್ಸ್ಟ್ ಥರ್ಡ್ ಒನ್, ರಾಜ್ಯಪಾಲರ ಕಚೇರಿ ಷರತ್ತುಗಳು, ಕಂಡೀಷನ್ಸ್ ಆಫ್ ದ ಗೌರ್ಮೆಂಟ್ ಆಫೀಸ್. ಇದಕ್ಕೇನು ಬೇಡ, ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಏನು ಇದಕ್ಕೆ ಬೇಕಾಗಿಲ್ಲ. ತಿದ್ದುಪಡಿ ಮಾಡಬೇಕಂದ್ರೆ ರಾಜ್ಯಪಾಲರ ಕಚೇರಿ ಷರತ್ತುಗಳು ಅಥವಾ ಕಂಡೀಷನ್ಸ್ಗಳನ್ನು, ಉದಾಹರಣೆಗೆ ಸಂಬಳ ಭತ್ಯೆಗಳು, ಸಂವಿಧಾನದ 158ನೇ ವಿಧಿ. ಸೊ ಸಂವಿಧಾನ 368ನೇ ವಿಧಿಯಲ್ಲಿ ಉಲ್ಲೇಖಿಸಲಾದ ಒಕ್ಕೂಟ ವ್ಯವಸ್ಥೆ ನಿಬಂಧನೆಗಳ ಪಟ್ಟಿಯಲ್ಲಿ ಇದು ಬರಲ್ಲ. ಸೊ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಆಗಿರೋದ್ರಿಂದ ಅವರ ಕಚೇರಿ ಷರತ್ತುಗಳಿಗೆ ತಿದ್ದುಪಡಿ ಮಾಡಲು ಸಂಸತ್ತಿನ ವಿಶೇಷ ಬಹುಮತ ಒಂದೇ ಸಾಕಾಗುತ್ತೆ. ಇದು ರಾಜ್ಯಗಳ ಶಾಸನೀಯ ಅಥವಾ ಕಾರಂಗಿ ಅಧಿಕಾರದ ವಿಭಜನೆ ಮೇಲೆ ಯಾವುದೇ ರೀತಿ ನೇರವಾಗಿ ಪರಿಣಾಮ ಬೀರಲ್ಲ. ಸರಿ, ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಬೇಕಾಗಿಲ್ಲ. ಓಕೆ, ಸೊ ಏನಪ್ಪ ಅಂತ ಕನ್ಕ್ಲೂಷನ್, ಕೇಂದ್ರ ಪಟ್ಟಿಯಲ್ಲ ಬದಲಾವಣೆ ಫಸ್ಟ್ನೇ ಸ್ಟೇಟ್ಮೆಂಟು, ರಾಜ್ಯ ಕಾರಂಗಿ ಅಧಿಕಾರದ ವ್ಯಾಪ್ತಿಯನ್ನು ಬದಲಾವಣೆ ಸೆಕೆಂಡ್ ಸ್ಟೇಟ್ಮೆಂಟು. ಇವೆರಡು ದೇಶಗಳ ಒಕ್ಕೂಟ ವ್ಯವಸ್ಥೆ ಮೂಲ ಸ್ತಂಭಗಳಾಗಿರೋದ್ರಿಂದ ಈ ವಿಷಯಗಳ ಸಂಬಂಧಿಸಿದಂತೆ ಯಾವುದೇ ಸಂವಿಧಾನ ತಿದ್ದುಪಡಿಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ ಖಂಡಿತವಾಗಿ ಬೇಕು. ಓಕೆ, ಸೊ
ಗೊತ್ತಾಯ್ತಾ? ಫಸ್ಟ್ ಸ್ಟೇಟ್ಮೆಂಟ್ಗೆ ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಹಾಫ್ ಆಫ್ ದ ಸ್ಟೇಟ್ ಏನು ರೆಟಿಫಿಕೇಷನ್ ಒಪ್ಪಿಗೆ ಬೇಕು, ಇದು ಥರ್ಡ್ ಸ್ಟೇಟ್ಮೆಂಟಿಗೆ ಬೇಡ. ನೋಡಿ, ದ ಲಿಸ್ಟ್ ಒನ್ ಯೂನಿಯನ್ ಲಿಸ್ಟ್ ಇನ್ ದ 7th ಶೆಡ್ಯೂಲ್ ಇದು ಬೇಕು. ದ ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಸ್ಟೇಟ್ ಇದಕ್ಕೆ ಬೇಕು, ಇದಕ್ಕೆ ಬೇಡ. ಏನು ಬೇಡ? ಅದರದಷ್ಟು ರಾಜ್ಯಗಳು ಏನು? ದ ಫಾರ್ ಎ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಿತ್ ದ ರೆಸ್ಪೆಕ್ಟ್ ವಿಚ್ ಆಫ್ ದ ಅಬವ್ ರೆಟಿಫಿಕೇಷನ್ ಬೈ legislature if not less than one of the states is required before presenting the bill to the President of India for assent. ಅಂದರೆ 1 and 2 ಓನ್ಲಿ, 3ಗೆ ಅವಶ್ಯಕತೆ ಇಲ್ಲ. ಸೊ ಆನ್ಸರ್ 1 and 2. ಓಕೆ, ಇದ್ರ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ ಖಂಡಿತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವಶನ್, 59 ಕ್ವಶನ್. With reference to the Indian polity, consider the following statements. The governor of a state is not answerable to any court for the exercise and performance of the powers and duties of his her office. Second statement, no criminal proceeding shall be instituted or continued against the governor during his her term of office. Third statement, members of a state legislature are not liable to any proceedings in any court in respect of anything said within the house. Which statements given above are correct ಅಂತ ಕೇಳಿದ್ದಾನೆ. ನೋಡೋಣ. ಸೊ ಟೋಟಲಿ ಇಂಡಿಯನ್ ಪೊಲಿಟಿ ರಿಲೇಟೆಡ್ ಆಗಿರುವಂತಹ ಸ್ಟೇಟ್ಮೆಂಟ್ಗಳು, ಈ 3 ಸ್ಟೇಟ್ಮೆಂಟ್ಗಳು ಏನಾಗಿವೆ ಸರಿ ಇದ್ದಾವೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ರಾಜ್ಯದ ರಾಜ್ಯಪಾಲರು ತಮ್ಮ ಕಚೇರಿಯ ಅಧಿಕಾರಗಳು ಮತ್ತು ಕರ್ತವ್ಯಗಳ ನಿರ್ವಹಣೆಗಾಗಿ ಯಾವುದೇ ನ್ಯಾಯಾಲಯಕ್ಕೆ ಅವರು ಜವಾಬ್ದಾರರು ಆಗಿರುವುದಿಲ್ಲ. ಅಂದರೆ the governor of a state is not answerable to any court for the exercise and performance of his powers and duties of his her office. ಅಂದರೆ ಇದಕ್ಕೆ ಏನಪ್ಪ ಅಂದರೆ ರಾಜ್ಯಪಾಲರು ತಮ್ಮ ಕಚೇರಿ ಅಧಿಕಾರಗಳು ಮತ್ತು ಕರ್ತವ್ಯಗಳ ನಿರ್ವಹಣೆಗಾಗಿ ಯಾವುದೇ ನ್ಯಾಯಾಲಯಕ್ಕೆ ಜವಾಬ್ದಾರರಾಗಿರುವುದು. ಈ ಸ್ಟೇಟ್ಮೆಂಟು ಸರಿ. ಯಾಕಪ್ಪ ಅಂದರೆ ಸಂವಿಧಾನದ 361ನೇ ವಿಧಿಯು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಈ ರಕ್ಷಣೆಯನ್ನು ನೀಡುತ್ತೆ. ಈ ವಿಧಿಯ ಪ್ರಕಾರ ರಾಜ್ಯಪಾಲರು ತಮ್ಮ ಅಧಿಕೃತ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಅಥವಾ ಅಧಿಕಾರಗಳನ್ನು ಚಲಾಯಿಸುವ ಕೈಗೊಂಡ ಯಾವುದೇ ನಿರ್ಧಾರ ಅಥವಾ ಕ್ರಮಕ್ಕಾಗಿ ಯಾವುದೇ ನ್ಯಾಯಾಲಯದಲ್ಲಿ ಅವರನ್ನು ಪ್ರಶ್ನೆ ಮಾಡುವಂತಿಲ್ಲ. ತಮ್ಮ ಅಧಿಕೃತ ಹುದ್ದೆಯ ಕರ್ತವ್ಯಗಳನ್ನು ಸ್ವತಂತ್ರವಾಗಿ ಮತ್ತು ನಿರ್ಭಯವಾಗಿ ನಿರ್ವಹಿಸಲು ಅನುವು ಮಾಡಿಕೊಡುವುದು ಇದರ ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ರಾಜ್ಯಪಾಲರ ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸುವಂತಿಲ್ಲ ಅಥವಾ ಮುಂದುವರಿಸುವಂತಿಲ್ಲ. ಸೊ ಈ ಸ್ಟೇಟ್ಮೆಂಟ್ ಸಹ ಸರಿ. ಏನು ಹೇಳುತ್ತೆ? ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಆರ್ ಕಂಟಿನ್ಯೂಡ್ ಅಗೇನ್ಸ್ಟ್ ದ ಗವರ್ನರ್ ಡ್ಯೂರಿಂಗ್ ಈಸ್ ಹರ್ ಟರ್ಮ್ ಆಫ್ ಆಫೀಸ್. ಸೊ ಇದು ಸಹ ಸ್ಟೇಟ್ಮೆಂಟ್ ಸರಿ. ಏನಂದರೆ ಸಂವಿಧಾನದ ರಾಜ್ಯಪಾಲ ಅಧಿಕಾರಾವಧಿಯಲ್ಲಿ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಿಸುವಂತಿಲ್ಲ ಅಥವಾ ಅದನ್ನು ಮುಂದುವರಿಸುವಂತಿಲ್ಲ. ಈ ಸ್ಟೇಟ್ಮೆಂಟ್ ಸಹ ಸರಿ. ಯಾಕಪ್ಪ ಅಂದರೆ 361ನೇ ವಿಧಿಯ ಉಪವಿಧಿ 2ರಲ್ಲಿ ಈ ರಕ್ಷಣೆಯನ್ನು ಸ್ಪಷ್ಟವಾಗಿ ನೀಡಲಾಗಿದೆ. ರಾಜ್ಯಪಾಲರ ಅಧಿಕಾರದಲ್ಲಿರುವಾಗ ಅವರ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವಂತಿಲ್ಲ ಅಥವಾ ಪ್ರಾರಂಭಿಸುವಂತಿಲ್ಲ. ಒಂದು ವೇಳೆ ಅಧಿಕಾರ ವಹಿಸಿಕೊಳ್ಳುವ ಮೊದಲೇ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಚಾಲ್ತಿ ಇದ್ದರೆ ಆ ಅಧಿಕಾರಾವಧಿಯಲ್ಲಿ ಅದನ್ನು ಮುಂದುವರಿಸುವಂತಿಲ್ಲ. ಇದು ಅವರ ಹುದ್ದೆಯ ಘನತೆಯನ್ನು ಕಾಪಾಡಲಿರುವಂಥ ಪ್ರಮುಖವಾದ ಕಾನೂನಾಗಿದೆ. ಥರ್ಡ್ ಸ್ಟೇಟ್ಮೆಂಟು, ರಾಜ್ಯ ಶಾಸಕಾಂಗದ ಸದಸ್ಯರು ಸದನದೊಳಗೆ ಹೇಳಿದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ವಿಚಾರಣೆಗೆ ಹೊಣೆಗಾರರಾಗುವುದಿಲ್ಲ. ಈ ಸ್ಟೇಟ್ಮೆಂಟ್ ಸಹ ಸರಿ. ರಾಜ್ಯದ ಶಾಸಕಾಂಗ ಸದಸ್ಯರಿದ್ದಾರಲ್ವ, ಸದನದೊಳಗೆ ಹೇಳಿದಂಥ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ವಿಚಾರಣೆಗೆ ಹೊಣೆಗಾರರಾಗಿರುವುದಿಲ್ಲ. ಹೌದು, ಈ ಸ್ಟೇಟ್ಮೆಂಟು ಸಹ ಸರಿ. ಅಂದರೆ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಆರ್ ನಾಟ್ ಲೇಬಲ್ ಟು ಎನಿ ಪ್ರೊಸೀಡಿಂಗ್ಸ್ ಇನ್ ಎನಿ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ಎನಿಥಿಂಗ್ ಸೈಡ್ ವಿತ್ ಇನ್ ದ ಹೌಸ್. ಓಕೆ, ಈ ಸ್ಟೇಟ್ಮೆಂಟ್ ಸಹ ಸರಿ. ಅವರು ಯಾವುದೇ ಕಾರಣಕ್ಕೆ ಹೊಣೆಗಾರರಾಗಿರೋದಿಲ್ಲ. ಏನಂದರೆ ಇದು ರಾಜ್ಯ ಶಾಸಕಾಂಗದ ಸದಸ್ಯರ ಶಾಸಕಾಂಗೀಯ ವಿಶೇಷ ಅಧಿಕಾರ ಆಗಿದೆ. ಇದು MLAಗಳ ಒಂದು ಶಾಸಕಾಂಗೀಯ ವಿಶೇಷ ಅಧಿಕಾರ ಆಗಿದೆ. ಲೆಜಿಸ್ಲೇಟಿವ್ ಪ್ರಿವಿಲೈಸ್ ಅಂತ ಕರೀತಾರೆ. ಸಂವಿಧಾನದ 1994 2ನೇ ವಿಧಿಯು ಈ ರಕ್ಷಣೆಯನ್ನು ಅವರಿಗೆ ನೀಡುತ್ತೆ. ಈ ವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗದ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಸದಸ್ಯರೊಬ್ಬರು ಸದನದಲ್ಲಿ ಅಥವಾ ಯಾವುದೇ ಸಮಿತಿಯಲ್ಲಿ ಹೇಳಿದ ಯಾವುದೇ ಮಾತಿಗೆ ಅಥವಾ ನೀಡಿದ ಯಾವುದೇ ಮತಕ್ಕೆ ಅವರನ್ನು ಯಾವುದೇ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸುವಂತಿಲ್ಲ. ಇದು ಶಾಸಕರು ಯಾವುದೇ ಒತ್ತಡ ಮತ್ತು ಭಯವಿಲ್ಲದೆ ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮತ್ತು ಚರ್ಚೆಗಳಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುತ್ತೆ. ಕೊಟ್ಟಿರುವಂಥ 3 ಸ್ಟೇಟ್ಮೆಂಟ್ಸು ಭಾರತ ಸಂವಿಧಾನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿರುವಂಥ ನಿಬಂಧನೆಗಳಾಗಿವೆ. ಆದ್ದರಿಂದ ಎಲ್ಲವೂ ಸರಿ. ಓಕೆ, ಈ ಕ್ವೆಶ್ಚನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನೀವು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಕನ್ಸಿಡರ್ ದ ಫಾಲೋವಿಂಗ್ ಆ್ಯಕ್ಟಿವಿಟೀಸ್. 60ನೇ ಕ್ವೆಶ್ಚನ್ ಇದು.
ಏನಿದೆ ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್, ರಿಫೈನಿಂಗ್, ಸ್ಟೋರೇಜ್. ಸೊ ಇಲ್ಲಿವರೆಗೂ ಪೊಲಿಟಿ ಕ್ವಶನ್ಸ್ಗಳನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದು. ಈಗ ಸ್ವಲ್ಪ ಬೇರೆ ಬೇರೆ ಫೀಲ್ಡ್ ಕ್ವಶನ್ಸ್ಗಳು ಬರ್ತದೆ ನೋಡೋಣ. ಇದು ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್ ಬಗ್ಗೆ ಇದೆ. ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್, ರಿಫೈನಿಂಗ್, ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪೆಟ್ರೋಲಿಯಮ್, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪ್ರೊಡಕ್ಷನ್ ಆಫ್ ನ್ಯಾಚುರಲ್ ಗ್ಯಾಸಸ್. ಹೌ ಮೆನಿ ಆಫ್ ದೆಮ್ ಅಬವ್ ಆ್ಯಕ್ಟಿವಿಟೀಸ್ ಆರ್ ರೆಗ್ಯುಲೇಟೆಡ್ ಬೈ ದ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ PNGB ಇನ್ ಅವರ್ ಕಂಟ್ರಿ? ಈ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಮೇಂಟೈನ್ ಮಾಡುತ್ತೆ ಅಥವಾ ರೆಗ್ಯುಲೇಟ್ ಮಾಡುತ್ತೆ ಅಂತೇಳಿ. ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್, ರಿಫೈನಿಂಗ್, ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪೆಟ್ರೋಲಿಯಮ್, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ ಆಫ್ ಪೆಟ್ರೋಲಿಯಂ products, production of natural gas. How many of the above activities are regulated by the Petroleum and Natural Gas Regulatory Board in our country ಅಂತ. ಸೊ ಕೊಟ್ಟಿರುವಂತಹ ಆ್ಯಕ್ಟಿವಿಟಿಗಳಲ್ಲಿ 2 ಆ್ಯಕ್ಟಿವಿಟಿ ಮಾತ್ರ ನಮ್ಮ ದೇಶದಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿ PNGRB ಕಂಟ್ರೋಲ್ ಮಾಡುತ್ತೆ. ಅವೆಂದರೆ ಪೆಟ್ರೋಲಿಯಂ ಸಂಸ್ಕರಣೆ ಮಾಡುತ್ತೆ, ಸಂಗ್ರಹಣೆ ಮಾಡುತ್ತೆ, ವಿತರಣೆ ಮಾಡುತ್ತೆ, ಪೆಟ್ರೋಲಿಯಂ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಮಾರಾಟ ಮಾಡುತ್ತೆ. ಅದು ಸೆಕೆಂಡ್ ಸ್ಟೇಟ್ಮೆಂಟು. ರಿಫೈನಿಂಗ್, ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಪೆಟ್ರೋಲಿಯಂ, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಇವೆರಡು ಮಾಡುತ್ತೆ. ಸೆಕೆಂಡ್ ಆ್ಯಂಡ್ 3 ಓನ್ಲಿ 2. ಓಕೆ, ಉಳಿದು ಮಾಡೋದಿಲ್ಲ. ಪೆಟ್ರೋಲಿಯಂ ಸಂಸ್ಕರಣೆ ಮತ್ತು ಸಂಗ್ರಹಣೆ, ವಿತರಣೆ, ಪೆಟ್ರೋಲಿಯಂ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಮಾರಾಟ ಇವೆರಡನ್ನು ಮಾತ್ರ ಕಂಟ್ರೋಲ್ ಮಾಡುತ್ತೆ. ಅದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿ, ದ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್, ಕನ್ನಡದಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿ. ಎಕ್ಸ್ಪ್ಲೇಷನ್ ನೋಡಿದ್ರೆ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ನಿಯಂತ್ರಣ ಮಂಡಳಿ, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್, ಇದನ್ನು 2006ರ ಕಾಯ್ದೆಯಡಿ ಇದು ಸ್ಥಾಪಿಸ್ತಾರೆ. ಇದರ ಮುಖ್ಯ ಕಾರ್ಯ ಏನಪ್ಪ ಅಂದರೆ, ಪೆಟ್ರೋಲಿಯಂ ಉದ್ಯಮದ 2 ಮುಖ್ಯ ವಿಭಾಗಗಳನ್ನು, ಇದರ ಕಾರ್ಯವನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಪೆಟ್ರೋಲಿಯಂ ಉದ್ಯಮದ 2 ಮುಖ್ಯ ವಿಭಾಗಗಳನ್ನು ತಿಳಿಬೇಕು. ಒಂದು ಅಪ್ಸ್ಟ್ರೀಮ್ ಅಂತ ಇರುತ್ತೆ. ಇದು ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ಪರಿಶೋಧನೆ ಮತ್ತು ಉತ್ಪಾದನೆಗೆ ಸಂಬಂಧಿಸಿದೆ, ಎಕ್ಸ್ಪ್ಲೋರೇಷನ್ ಪ್ರೊಡಕ್ಷನ್ ಅಂತ ಕರಿತೀವಿ. ಇನ್ನೊಂದು ಡೌನ್ ಸ್ಟ್ರೀಮ್, ಇದು ಕಚ್ಚಾ ತೈಲವನ್ನು ಪಡೆದ ನಂತರದ ಚಟುವಟಿಕೆಗಳಿಗೆ ಸಂಬಂಧಿಸಿದೆ. ಅಂದರೆ ತೈಲವನ್ನು ಸಂಸ್ಕರಿಸುವುದು, ರಿಫೈನಿಂಗ್, ಸಂಗ್ರಹಿಸುವುದು, ಸ್ಟೋರೇಜ್, ಸಾಗಿಸುವುದು, ಟ್ರಾನ್ಸ್ಪೋರ್ಟೇಷನ್, ವಿತರಿಸುವುದು, ಡಿಸ್ಟ್ರಿಬ್ಯೂಷನ್, ಮಾರಾಟ ಮಾಡೋದು, ಮಾರ್ಕೆಟಿಂಗ್ ಸೇಲ್. ಸೊ PNGRB ಪಾತ್ರ ಏನಪ್ಪ ಅಂದರೆ, ಇದು ಕೇವಲ ಡೌನ್ ಸ್ಟ್ರೀಮ್ ವಲಯದ ನಿಯಂತ್ರಕವಾಗಿದ್ದು ಅಪ್ಸ್ಟ್ರೀಮ್ ಚಟುವಟಿಕೆಗಳನ್ನು ನಿಯಂತ್ರಿಸೋದಿಲ್ಲ. ಅಪ್ಸ್ಟ್ರೀಮ್ ವಲಯವನ್ನು ಹೆಚ್ಚಾಗಿ ಏನು ಮಾಡುತ್ತೆ, ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಸಚಿವಾಲಯ ಅಪ್ಸ್ಟ್ರೀಮ್ ಏನು ಮಾಡುತ್ತೆ, ಅಪ್ಸ್ಟ್ರೀಮ್ ವಲಯವನ್ನು ಇದು ಡೌನ್ ಸ್ಟ್ರೀಮ್ ಮಾಡುತ್ತೆ. PNGRB ಇದು ಕೇವಲ ಡೌನ್ ಸ್ಟ್ರೀಮ್ ವಲಯದ ನಿಯಂತ್ರಕವಾಗಿದೆ. ಇದು ಅಪ್ಸ್ಟ್ರೀಮ್ ಚಟುವಟಿಕೆಗಳನ್ನು ಯಾವುದೇ ಕಾರಣಕ್ಕೂ ನಿಯಂತ್ರಣ ಮಾಡಲ್ಲ. ಅಪ್ಸ್ಟ್ರೀಮ್ ವಲಯವನ್ನು ಹೆಚ್ಚಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಮತ್ತು ಹೈಡ್ರೋಕಾರ್ಬನ್ಗಳ ಮಹಾನಿರ್ದೇಶನಾಲಯ, ಡೈರೆಕ್ಟರ್ ಆಫ್ ಜನರಲ್ ಹೈಡ್ರೋಕಾರ್ಬನ್ DGH ಅಂತ ಕರಿತೀವಿ, ಅವು ನೋಡ್ಕೊಳ್ತಾರೆ. ಸೊ ಕೊಟ್ಟಿರೋ ಆ್ಯಕ್ಟಿವಿಟೀಸ್ ನೋಡೋದಾದ್ರೆ ಈ ಎಲ್ಲ ತಿಳ್ಕೊಂಡ್ಮೇಲೆ, ಸೊ ಬದಲು ಕಚ್ಚಾ ತೈಲ ಉತ್ಪಾದನೆ, ಪ್ರೊಡಕ್ಷನ್ ಆಫ್ ಕ್ರೂಡ್ ಆಯಿಲ್, ಇದು ಖಂಡಿತ ಡೌನ್ ಸ್ಟ್ರೀಮಲ್ಲಿ ಬರಲ್ಲ, ಇದು ಅಪ್ಸ್ಟ್ರೀಮಲ್ಲಿ ಬರುತ್ತೆ. ಸೊ ಅಪ್ಸ್ಟ್ರೀಮ್ ಚಟುವಟಿಕೆ ಆಗಿರೋದು ಇದು PNGRB ನಿಯಂತ್ರಣ ಮಾಡೋದಿಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್, ಪೆಟ್ರೋಲಿಯಂ ಸಂಸ್ಕರಣೆ, ಸಂಗ್ರಹಣೆ ಮತ್ತು ವಿತರಣೆ, ರಿಫೈನಿಂಗ್, ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್ ಆಫ್ ಪೆಟ್ರೋಲಿಯಂ ಇವೆಲ್ಲ ಡೌನ್ ಸ್ಟ್ರೀಮಲ್ಲಿ ಬರೋದ್ರಿಂದ ಇದು PNGRB ನಿಯಂತ್ರಿಸುತ್ತೆ. ಸೊ ಪೆಟ್ರೋಲಿಯಂ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಮಾರಾಟ ಇದು ಸಹ ಡೌನ್ ಸ್ಟ್ರೀಮಲ್ಲಿ ಬರೋದ್ರಿಂದ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ ಪೆಟ್ರೋಲ್ ಪ್ರಾಡಕ್ಟ್ಸ್. ಸೊ ಇದರಿಂದ ಸಹ PNGRB ಅಡಿಯಲ್ಲೇ ಬರುತ್ತೆ. ನೈಸರ್ಗಿಕ ಅನಿಲ ಉತ್ಪಾದನೆ, ಪ್ರೊಡಕ್ಷನ್ ಆಫ್ ನ್ಯಾಚುರಲ್ ಗ್ಯಾಸ್, ಇದು ಕಚ್ಚಾ ತೈಲದಂತೆ ಇದು ಕೂಡ ಅಪ್ಸ್ಟ್ರೀಮ್ ಚಟುವಟಿಕೆ, ಆದ್ದರಿಂದ ಇದನ್ನು PNGRB ನಿಯಂತ್ರಿಸೋದಿಲ್ಲ. ಸೊ ಕೊಟ್ಟಿರೋದು 4 ಆ್ಯಕ್ಟಿವಿಟಿಗಳಲ್ಲಿ ಕೇವಲ 2 ಆ್ಯಕ್ಟಿವಿಟಿ ಮಾತ್ರ, ಕೇವಲ 2ನೇ ಮತ್ತು 3ನೇ ಆ್ಯಕ್ಟಿವಿಟಿ ಮಾತ್ರ PNGRB ನಿಯಂತ್ರಣಕ್ಕೆ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಹೇಳಿದ್ನಲ್ವಾ? ಓಕೆ, ಈ ಕ್ವೆಶನ್ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವೆಶನ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಎಕನಾಮಿಕ್ ಕ್ವೆಶನ್ ಇದು. ಸಪೋಸ್ ದ ರೆವೆನ್ಯೂ ಎಕ್ಸ್ಪೆಂಡಿಚರ್ ಈಸ್ 80,000 crore ಇದೆ ಅಂದ್ಕೊಳ್ಳಿ, ಆ್ಯಂಡ್ ರೆವೆನ್ಯೂ ರಿಸಿಪ್ಟ್ಸ್ ಆಫ್ ದ ಗೌರ್ಮೆಂಟ್ ಆರ್ 60,000 crores ಇದೆ. ದ ಗೌರ್ಮೆಂಟ್ ಬಜೆಟ್ ಆಲ್ಸೋ ಶೋಸ್ ಬೋರೋವಿಂಗ್ ಆಫ್ 10,000 crores ಆ್ಯಂಡ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಆಫ್ 6,000 crores. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತೇಳಿ. ಸೊ ರೆವೆನ್ಯೂ ಡಿಫಿಸಿಟ್ ಈಸ್ 20,000 crore ಬರುತ್ತಾ, ಫಿಸಿಕಲ್ ಡಿಫಿಸಿಟ್ ಈಸ್ 10,000 crores ಬರುತ್ತೆ, ಪ್ರೈಮರಿ ಡಿಫಿಸಿಟ್ 4,000 crores ಬರುತ್ತೆ. ಸೊ ಸೆಲೆಕ್ಟ್ ದ ಯೂಸಿಂಗ್ ಕೋಡ್. ಯಾವ ಸ್ಟೇಟ್ಮೆಂಟ್ ಈ ಕೊಟ್ಟಿರುವಂಥದ್ದು ಯಾವ್ದು ಸರಿ ಮ್ಯಾಚ್ ಆಗುತ್ತೆ ಈ ಕೋಡ್? ಇದರಲ್ಲಿ ಫಸ್ಟ್ ಸರಿನಾ, ಸೆಕೆಂಡ್ ಸರಿ, ಥರ್ಡ್ ಸರಿ ನೋಡೋಣ. ಸೊ ಕೊಟ್ಟಿರುವಂತಹ ಡಾಟಾ ಪ್ರಕಾರ ಎಲ್ಲ ಸ್ಟೇಟ್ಮೆಂಟ್ಸು 3 ಸರಿ ಅವು. 3 ಅಂದರೆ, ಸೊ ರೆವೆನ್ಯೂ ಡಿಫಿಸಿಟ್ 20,000 crore ಆಗುತ್ತೆ, ಫಿಸಿಕಲ್ ಡಿಫಿಸಿಟ್ ಈಸ್ 10,000 crore ಆಗುತ್ತೆ, ಪ್ರೈಮರಿ ಡಿಫಿಸಿಟ್ ಈಸ್ 4,000 crore ಆಗುತ್ತೆ. ಸೊ ಕೊಟ್ಟಿರೋ ಡಾಟಾ ನೋಡಿದ್ರೆ, ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ 80,000 ಕೋಟಿ, ರೆವೆನ್ಯೂ ರಿಸಿಪ್ಟ್ಸ್ ಕಂದಾಯ ಸ್ವೀಕೃತಿಗಳು, ಕಂದಾಯ ವೆಚ್ಚ 80,000 ಕೋಟಿ, ಕಂದಾಯ ಸ್ವೀಕೃತಿ 60,000 ಕೋಟಿ, ಸಾಲ ಬೋರೋಯಿಂಗ್ಸ್ 10,000 ಕೋಟಿ, ಸೊ ಇಂಟ್ರೆಸ್ಟ್ ಪೇಮೆಂಟ್ಸ್ ಬಡ್ಡಿ ಪಾವತಿ 6,000 ಕೋಟಿ. ಸೊ ಪ್ರತಿಯೊಂದರ ಕೊರತೆಯ ಲೆಕ್ಕಾಚಾರ ನೋಡೋದಾದರೆ, ಕಂದಾಯ ಕೊರತೆ ನೋಡೋದಾದರೆ, ಫಸ್ಟ್ ಕಂದಾಯ ಕೊರತೆ ನೋಡೋದಾದರೆ
ಸೊ ಕಂದಾಯ ಕೊರತೆಯು ಸರ್ಕಾರದ ಕಂದಾಯ ವೆಚ್ಚವು ಅದರ ಕಂದಾಯ ಸ್ವೀಕೃತಿಗಳಿಂದ ಎಷ್ಟು ಹೆಚ್ಚಾಗಿದೆ ಎಂಬುದನ್ನು ತೋರಿಸುತ್ತೆ. ಓಕೆ, ಅದಕ್ಕೆ ಒಂದು ಸೂತ್ರ ನೋಡಿದ್ರೆ ಕಂದಾಯ ಕೊರತೆ ಇಸ್ಕೊಂಡು ಕಂದಾಯ ವೆಚ್ಚ ಮತ್ತು ಕಂದಾಯ ಸ್ವೀಕೃತಿ. ಕಂದಾಯ ವೆಚ್ಚ ಎಷ್ಟಿದೆ? 80,000 ಕೋಟಿ ಇದೆ. ಕಂದಾಯ ಸ್ವೀಕೃತಿ 20,000 ಕೋಟಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ ರೆವಿನ್ಯೂ ಡಿಫಿಸಿಟ್ ಎಷ್ಟು? 20,000 ಕೋಟಿಗೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿ. ಸೊ ಕೊಟ್ಟಿರೋದು ಕಂದಾಯ ಕೊರತೆಯಲ್ಲಿ ಕಂದಾಯ ಕೊರತೆ ನೋಡಬೇಕಾದ್ರೆ ಮೊದಲು ಕಂದಾಯ ವೆಚ್ಚವು ಅದರ ಕಂದಾಯ ಸ್ವೀಕೃತಿಗಳಿಂದ ಎಷ್ಟು ಹೆಚ್ಚಾಗಿದೆ ಅಂತ ನೋಡಬೇಕಾಗುತ್ತದೆ. ಕಂದಾಯ ವೆಚ್ಚವು ಕಂದಾಯ ಕೊರತೆ ನೋಡಿದ್ರೆ ಸರ್ಕಾರದ ಕಂದಾಯ ವೆಚ್ಚವು ಅದರ ಕಂದಾಯ ಸ್ವೀಕೃತಿಗಳಿಗಿಂತ ಅಂದರೆ ರೆವಿನ್ಯೂ ಅಂದರೆ ರೆವಿನ್ಯೂ ರಿಸಿಪ್ಟ್ಸ್ಗಿಂತ ಎಷ್ಟು ಹೆಚ್ಚಾಗಿದೆ ಅಂತ ನೋಡಬೇಕಾಗುತ್ತೆ. ಸೊ ಕಂದಾಯ ಕೊರತೆ ಇಸಿಕೊಂಡು ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವಿನ್ಯೂ ರೆಸಿಪ್ಟ್ಸ್ ಮಾಡಿದಾಗ ನಮಗೆ ಕಂದಾಯ ಅಂದರೆ ರೆವಿನ್ಯೂ ಡಿಫಿಸಿಟ್ ಸಿಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕಂದಾಯ ಕೊರತೆ 20,000 ಕೋಟಿ ಸರಿಯಾಗಿದೆ. ಸೊ ನೆಕ್ಸ್ಟ್ ಹಣಕಾಸಿನ ಕೊರತೆ, ರೆವಿನ್ಯೂ ಡಿಫಿಸಿಟ್ ಅಥವಾ ವಿತ್ತೀಯ ಕೊರತೆ ನೋಡಿದ. ಸೊ ಹಣಕಾಸಿನ ಕೊರತೆ ಏನಂದರೆ ಒಂದು ವರ್ಷದಲ್ಲಿ ಸರ್ಕಾರದ ಒಟ್ಟು ವೆಚ್ಚ ಸಾಲವನ್ನು ಹೊರತುಪಡಿಸಿ ಅದರ ಒಟ್ಟು ಆದಾಯಕ್ಕಿಂತ ಎಷ್ಟು ಹೆಚ್ಚಾಗಿದೆ ಎಂಬುದನ್ನು ಸೂಚಿಸುತ್ತೆ. ಸರಳವಾಗಿ ಹೇಳಿದರೆ ಸರ್ಕಾರದ ಒಟ್ಟು ಸಾಲದ ಮೊತ್ತವೇ ಹಣಕಾಸಿನ ಕೊರತೆ. ಸೂತ್ರ ನೋಡೋ ಹಣಕಾಸಿನ ಕೊರತೆ ಇಸ್ಕೊಟ್ಟು ಸರ್ಕಾರದ ಒಟ್ಟು ಸಾಲಗಳು. ಸೊ ಪ್ರಶ್ನೆಯಲ್ಲಿ ಸರ್ಕಾರವು 10,000 ಕೋಟಿ ಸಾಲ ಮಾಡಿದ ಸ್ಪಷ್ಟವಾಗಿ ನೀಡಲಾಗಿದೆ. ಆದ್ದರಿಂದ ಸೊ ಏನು ಫಿಸಿಕಲ್ ಡಿಫಿಸಿಟ್ 10,000 crore. ಸೊ ಈ ಸ್ಟೇಟ್ಮೆಂಟು ಸಹ ಸರಿ. ಥರ್ಡ್ ಸ್ಟೇಟ್ಮೆಂಟ್ ಪ್ರೈಮರಿ ಡಿಫಿಸಿಟ್. ಸೊ ಇದರದ್ದು ಪ್ರಾಥಮಿಕ ಕೊರತೆ ಇವು ಚಾಲ್ತಿ ವರ್ಷದ ಹಣಕಾಸಿನ ಕೊರತೆಯಿಂದ ಹಿಂದಿನ ಸಾಲಗಳ ಮೇಲಿನ ಬಡ್ಡಿ ಪಾವತಿಗಳನ್ನು ಕಳೆದಾಗ ನಮಗೆ ಸಿಗುತ್ತೆ. ಇದು ಬಡ್ಡಿ ಪಾವತಿಯ ಹೊರೆಯನ್ನು ಹೊರತುಪಡಿಸಿ ಸರ್ಕಾರದ ಹಣಕಾಸು ಶಿಸ್ತನ್ನು ಇದು ಅಳೆಯುತ್ತೆ. ಸೂತ್ರ ನೋಡಿದ್ರೆ ಪ್ರಾಥಮಿಕ ಕೊರತೆ ಇಸ್ಕೊಟ್ಟು ಹಣಕಾಸಿನ ಕೊರತೆ ಮೈನಸ್ ಬಡ್ಡಿ ಪಾವತಿಗಳು. ಹಣಕಾಸಿನ ಕೊರತೆ ಎಷ್ಟಿದೆ? 10,000 ಕೋಟಿ ಇದೆ. ಬಡ್ಡಿ ಪಾವತಿ 6,000 ಕೋಟಿ ಇದೆ. ಸೊ ಕೊಟ್ಟಿರೋದ್ರಲ್ಲಿ ಸೊ ಆನ್ಸರ್ ಸೊ ಇದಕ್ಕೆ ಮೈನಸ್ ಇಸ್ ಈಕ್ವಲ್ ಟು ಸೊ ಪ್ರೈಮರಿ ಡೆಫಿಸಿಟ್ ಇಸ್ ಈಕ್ವಲ್ ಟು 4,000 crore. ಆದ್ದರಿಂದ ಕೊಟ್ಟಿರೋ ಥರ್ಡ್ ಸ್ಟೇಟ್ಮೆಂಟ್ ಸಹ ಕರೆಕ್ಟ್. ಹಾಗೆ ಕೊಟ್ಟಿರೋಂಥ 3 ಸ್ಟೇಟ್ಮೆಂಟ್ ಡಾಟಾ ವೈಸ್ ಕೊಟ್ಟಿರೋಂಥ 3 ಸ್ಟೇಟ್ಮೆಂಟ್ಸು 3 ಡಾಟಾನು ಸಹ ಸರಿ ಆಗಿದೆ. ನೆಕ್ಸ್ಟು ಓಕೆ, ಈ ಕ್ವಶನ್ ಅರ್ಥ ಆಯ್ತಲ್ವಾ? ಸೊ ಪ್ರಾಥಮಿಕ ಕೊರತೆ ಕರೆಕ್ಟ್ ಇದೆ, ಹಣಕಾಸಿನ ಕೊರತೆ ಅಥವಾ ಫಿಸಿಕಲ್ ಡಿಫಿಸಿಟ್ ಕರೆಕ್ಟ್ ಇದೆ, ರೆವಿನ್ಯೂ ಡಿಫಿಸಿಟ್ ಕರೆಕ್ಟ್ ಇದೆ. ಸೊ ಈ ಎಲ್ಲ ಡಾಟಾ ಪ್ರಕಾರ ಇದು ಎಲ್ಲವೂ ಸರಿ. ರೆವಿನ್ಯೂ ಡಿಫಿಸಿಟ್ 20,000 crores, ಫಿಸಿಕಲ್ ಡಿಫಿಸಿಟ್ 10,000 crores, ಪ್ರೈವೇಟ್ ಡಿಫಿಸಿಟ್ 4,000 crores. ಇದು ಹೇಗೆ ಬಂತಂತ ನಿಮಗೆ ಹೇಳಿದೆ ಕೊಟ್ಟಿರೋ ಡಾಟಾ ಪ್ರಕಾರ. ಓಕೆ, ಈ ಕ್ವಶನ್ ಬಗ್ಗೆ ಏನಾದ್ರು ಹೇಳ್ಬೇಕಾದ್ರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಇದೊಂದು ಕ್ವಶನ್ ನೋಡಿ ಈ ವಿಡಿಯೋ ಇಲ್ಲಿ ಮುಗಿಸೋಣ ಸಾಕು. ಸ್ವಲ್ಪ ತುಂಬ ಲಾಂಗ್ ವೀಡಿಯೋಸ್ ಮಾಡಿದ್ರೆ ನಿಮಗೆ ಖಂಡಿತ ಬೋರ್ ಆಗುತ್ತೆ. ಈ ಕ್ವಶನ್ ನೋಡಿಕೊಂಡು ನೆಕ್ಸ್ಟ್ ಆಸ್ ಇಟ್ ಇಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಇಂಡಿಯಾ ಈಸ್ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ ಆಫ್ ದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTC, ಎ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟೇಷನ್ ಕಾರಿಡಾರ್ ವಿಚ್ ವಿಲ್ ಕನೆಕ್ಟ್ ಎಲ್ಲಿ ಕನೆಕ್ಟ್ ಮಾಡುತ್ತೆ? ಇಂಡಿಯಾ ಟು ಸೆಂಟ್ರಲ್ ಏಷ್ಯಾ ಟು ಯುರೋಪ್ ವಯ ಇರಾನ್, ಇಂಡಿಯಾ ಟು ಸೆಂಟ್ರಲ್ ಏಷ್ಯಾ ವಯ ಚೈನಾ, ಇಂಡಿಯಾ ಟು ಸೌತ್ ಈಸ್ಟ್ ಏಷ್ಯಾ ಥ್ರೂ ಬಾಂಗ್ಲಾದೇಶ್ ಆ್ಯಂಡ್ ಮಯನ್ಮಾರ, ಇಂಡಿಯಾ ಟು ಯುರೋಪ್ ಥ್ರೂ ಅಜರ್ಬೈಜಾನ್ ಅಂತ ಕೇಳಿದಾನೆ. ಸೊ ಆನ್ಸರ್ ಭಾರತವನ್ನು ಇರಾನ್ ಮೂಲಕ ಮಧ್ಯ ಏಷ್ಯಾ ಮತ್ತು ಯುರೋಪ್ಗೆ ಸಂಪರ್ಕಿಸುತ್ತೆ. ಫಸ್ಟ್ನೇದು ಕರೆಕ್ಟ್. ಇಂಡಿಯಾ ಟು ಸೆಂಟ್ರಲ್ ಏಷ್ಯಾ ಟು ಯುರೋಪ್ ವಯ ಇರಾನ್. ಭಾರತವನ್ನು ಇರಾನ್ ಮೂಲಕ ಮಧ್ಯ ಏಷ್ಯಾ ಮತ್ತು ಯುರೋಪನ್ನು ಸಂಪರ್ಕಿಸುವ ಒಂದು ಕಾರಿಡಾರ್. ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್. ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTC, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಥವಾ ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್, ಶಾರ್ಟ್ ಫಾರ್ಮಲ್ಲಿ INSTC. ಭಾರತವು ಸಂಸ್ಥಾಪಕ ಸದಸ್ಯರಲ್ಲಿ ಒಂದಾಗಿರುವ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಒಂದು ಬಹುಮಾದರಿ ಹಡಗು ಇರ್ಬೋದು, ರೈಲ್ ಇರ್ಬೋದು, ರಸ್ತೆ ಇರ್ಬೋದು, ಸಾರಿಗೆಯ ಕಾರಿಡಾರ್ ಆಗಿದೆ. ಬಹುಮಾದರಿ ಅಂದರೆ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟೇಷನ್ ಕಾರಿಡಾರ್. ಓಕೆ, ಇಲ್ಲಿದೆ ನೋಡಿ. ಓಕೆ, ಈ ಕಾರಿಡಾರ್ ಇದೆಯಲ್ಲ ಮಲ್ಟಿ ಮೋಡಲ್ ಕಾರಿಡಾರ್, ಇದರ ಮುಖ್ಯ ಉದ್ದೇಶ ಭಾರತ, ಇರಾನ್, ಅಫ್ಘಾನಿಸ್ತಾನ್, ಅಜರ್ಬೈಜಾನ್, ರಷ್ಯಾ, ಮಧ್ಯ ಏಷ್ಯಾ ಮತ್ತು ಯುರೋಪ್ ನಡುವೆ ಸರಕು ಸಾಗಾಟವನ್ನು ಉತ್ತೇಜಿಸುವುದಾಗಿದೆ. ಸಮುದ್ರ ಮಾರ್ಗ ಅಂದರೆ ಈ ಕಾರಿಡಾರ್ ಭಾರತದ ಪಶ್ಚಿಮ ಕರಾವಳಿ, ಉದಾಹರಣೆಗೆ ಮುಂಬೈನ ಜವಾಹರ್ಲಾಲ್ ನೆಹರು ಪೋರ್ಟ್ ಬಂದರುಗಳಿಂದ ಪ್ರಾರಂಭವಾಗಿ ಸಮುದ್ರದ ಮೂಲಕ ಇರಾನ್ನ ದಕ್ಷಿಣದಲ್ಲಿರುವ ಬಂದರ್ ಅಬ್ಬಾಸ್ ಅಥವಾ ಚಾಬಾರ್ ಬಂದರನ್ನು ತಲುಪುತ್ತೆ. ಭೂಮಾರ್ಗ ಅಂದರೆ ಇರಾನ್ ಬಂದರುಗಳಿಂದ ಸರಕುಗಳನ್ನು ಭೂಮಾರ್ಗವಾಗಿ ಅಂದರೆ ರಸ್ತೆ ಮತ್ತು ರೈಲುಗಳ ಮೂಲಕ ಉತ್ತರಕ್ಕೆ ಸಾಗಿಸಲಾಗುತ್ತೆ. ಮಧ್ಯ ಏಷ್ಯಾ ಮತ್ತು ಯುರೋಪ್ಗೆ ಸಂಪರ್ಕ. ಇರಾನ್ನಿಂದ ಈ ಮಾರ್ಗವು ಉತ್ತರಕ್ಕೆ ಸಾಗಿ ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ಅಥವಾ ಅಜರ್ಬೈಜಾನ್ ಮೂಲಕ ರಷ್ಯಾವನ್ನು ತಲುಪುತ್ತೆ.
ರಷ್ಯಾದಿಂದ ಈ ಕಾರಿಡಾರ್ ಸ್ಕ್ಯಾಂಡಿನೇವಿಯಾ ಮತ್ತು ಉತ್ತರ ಯುರೋಪಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಇದಲ್ಲದೆ ಈ ಮುಖ್ಯ ಮಾರ್ಗವು ಮಧ್ಯ ಏಷ್ಯಾದ ದೇಶಗಳಾದ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕಮೆನಿಸ್ತಾನ್ ಇತ್ಯಾದಿಗಳಿಗೂ ಸಹ ಸಂಪರ್ಕವನ್ನು ವಿಸ್ತರಿಸುತ್ತದೆ. ಸೊ INSTC ಪ್ರಾಮುಖ್ಯತೆ ನೋಡಿದ ಸಮಯ ಮತ್ತು ವೆಚ್ಚ ಉಳಿತಾಯ ಆಗುತ್ತೆ. ಈ ಮಾರ್ಗವು ಭಾರತದಿಂದ ಯುರೋಪಿಗೆ ಸರಕುಗಳನ್ನು ಸಾಗಿಸಲು ಬಳಸುವ ಸಾಂಪ್ರದಾಯಿಕ ಸುವೇಜ್ ಕಾಲುವೆ ಮಾರ್ಗಕ್ಕಿಂತ 40% ಕಡಿಮೆ ಸಮಯದಲ್ಲಿ 30% ಕಡಿಮೆ ವೆಚ್ಚದಲ್ಲಿ ತಲುಪಿಸುತ್ತದೆ. ಸೊ ಇದು ಚೀನಾದ ಬೆಲ್ಟ್ ಮತ್ತು ರೋಡ್ ಇನಿಷಿಯೇಟಿವ್ಗೆ ಒಂದು ಪರ್ಯಾಯವನ್ನು ಒದಗಿಸ್ತಾ ಇದೆ, BRI. ಅಲ್ಲದೆ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಮಧ್ಯ ಏಷ್ಯಾ ಮತ್ತು ಯುರೇಷಿಯಾ ರಾಷ್ಟ್ರಗಳೊಂದಿಗೆ ಭಾರತ ವ್ಯಾಪಾರ ಮತ್ತು ಆಯಕಟ್ಟಿನ ಸಂಪರ್ಕ ಹೆಚ್ಚಿಸಲು ಇದು ಅತ್ಯಂತ ಮಹತ್ವದಾಗಿದೆ ಅಂತ ಹೇಳ್ಬೋದು. ಓಕೆ, ಕೊಟ್ಟಿರುವಂತಹ ಈ ಸ್ಟೇಟ್ಮೆಂಟ್ ಸರಿ, ಕೆಲವು ಸ್ಟೇಟ್ಮೆಂಟ್ ರಾಂಗ್. ಯಾಕಂತಪ್ಪ ಅಂದರೆ INSTC ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟು ಚೈನಾ ಕೊಟ್ಟದ್ದು ವಯಾ. ಸೊ INSTC ಚೀನಾವನ್ನು ಒಳಗೊಂಡಿಲ್ಲ. ಥರ್ಡ್ ಸ್ಟೇಟ್ಮೆಂಟು ಇದು ಭಾರತ ಮಯನ್ಮಾರ್ ಥೈಲ್ಯಾಂಡ್ ತ್ರಿಪಕ್ಷೀಯ ಹೆದ್ದಾರಿ ಇಂತಹ ಬೇರೆ ಯೋಜನೆಗಳು ವಿಸ್ತರಿಸಲು INSTC ಸಂಬಂಧಪಟ್ಟಿಲ್ಲ. ಅಜರ್ಬೈಜಾನ್ ಈ ಮರದ ಒಂದು ಭಾಗವಾಗಿದ್ದರೂ ಇದು ಸಂಪೂರ್ಣ ವಿವರಣೆ ಅಲ್ಲ, ಅದು ಇರಾನ್ ಮೂಲಕ ಹಾದುವುದರಿಂದ ಈ ಸ್ಟೇಟ್ಮೆಂಟ್ ಸಹ ರಾಂಗ್ ಆಗಿತ್ತು. ಓಕೆ, INSTC ಬಗ್ಗೆ ಗೊತ್ತಾಯ್ತಾ? ಸೊ ಇಂಡಿಯಾ ಈಸ್ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ಸ್ ಆಫ್ ದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTC, ಎ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ವಿಚ್ ವಿಲ್ ಕನೆಕ್ಟ್ ಅಂದರೆ ಇಂಡಿಯಾ ಟು ಸೆಂಟ್ರಲ್ ಏಷ್ಯಾ ಟು ಯುರೋಪ್ ವಯಾ ಇರಾನ್. ಇಂಡಿಯಾ ಟು ಸೆಂಟ್ರಲ್ ಏಷ್ಯಾ ಟು ಯುರೋಪ್ ವಯಾ ಇರಾನ್. ಓಕೆ, ಸೊ ಈ ಸ್ಟೇಟ್ಮೆಂಟ್ ಸರಿ, ಇದು ತಪ್ಪಾಗುತ್ತೆ. ವಯಾ ಚೈನಾ ಅನ್ನೋದು ಇದು ತಪ್ಪು. ಸೊ ಇದು ತಪ್ಪು. ಓಕೆ, ಈ ಕ್ವಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. ಹಾಗೆಯೇ ಹೇಳ್ತಿದ್ದೀನಲ್ವ, ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆಕ್ಟ್ ಶೇರ್ ಮಾಡಿ. ಹಾಗೆಯೇ ಯಾರು ನನ್ನ ಚಾನಲ್ನ ಹಾಗೆ ನೋಡ್ತಿದ್ದಾರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆಕ್ಟ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಾನ್ಸೆಪ್ಟ್ಗಳನ್ನು ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.